ನಮಸ್ಕಾರ ಫ್ರೆಂಡ್ಸ್, ನಮ್ಮ ಮತ್ತೊಂದು ವಿಡಿಯೋಗೆ ಸ್ವಾಗತ. 3ಗೆ ಎದ್ದಿದ್ವಿ. 3ಗೆ ಎದ್ದು 3:40 ಆಗಿದೆ. ಮಾರ್ನಿಂಗ್ 3:40, ಸಂಡೇ ಇವತ್ತು. ಬನ್ನಿ 4 AM ಬಿರಿಯಾನಿಗೆ ಹೋಗೋಣಂತ ಹೊರಟಿದ್ದೀವಿ. ಮಾರ್ನಿಂಗ್ ಅಷ್ಟೊತ್ತಿಗೆ ಹೊಸಕೋಟೆಗೆ ಹೊರಟಿದ್ವಿ 4 AM ಬಿರಿಯಾನಿಗೆ. ಇಲ್ಲಿ ಫ್ಲೈಓವರ್ ಹತ್ತಿದ್ರೆ ಡೈರೆಕ್ಟ್ ಮಾರ್ತಳ್ಳಿ ರೂಟ್ಗೆ ಹೊರಟ್ರೆ ಮಾರ್ತಳ್ಳಿಯಿಂದ ವರ್ತೂರ ಡೈರೆಕ್ಟ್ ಹೊಸಕೋಟೆಗೆ ಹೊರಡ್ತೀವಿ. ಜನ 4 AM ಬಿರಿಯಾನಿ ಸಣ್ಣದಾಗಿರುತ್ತೆ, ಹೊಸಕೋಟೆಯಲ್ಲಿ ಹೆವಿ ಇರುತ್ತೆ. ಇಷ್ಟು ಬೇಗ ಎದ್ದು ರೆಡಿಯಾಗಿ ಹೋಗಿ ತಿನ್ನೋದಕ್ಕೆ ವರ್ತ ಇಲ್ವೋ ಹೇಳ್ತೀವಿ. ಮಾರ್ತಳ್ಳಿ ರೂಟು ಖಾಲಿ ಇದೆ. ಮಾರ್ನಿಂಗ್ ಟೈಮ್ ಈ ಥರ ಎಕ್ಸ್ಪೆಕ್ಟ್ ಮಾಡ್ಬೋದಾ ಈ ರೂಟು? ಮಾರ್ನಿಂಗ್ ಟೈಮ್ ಅಸಲಿಗೆ ಎಕ್ಸ್ಪೆಕ್ಟ್ ಮಾಡೋಕ್ಕೇ ಆಗಲ್ಲ ಈ ರೂಟ್ನ. ಇಲ್ಲಿ ಸ್ಟಾರ್ಟ್ ಆದರೆ ಮಾರ್ತಳ್ಳಿವರೆಗೂ ರಜ್ಜು ಫುಲ್ಲು ಕಚ್ಕೊಂಡು ಹೋಗ್ತಾ ಇರ್ತಾವೆ ಗಾಡಿಗಳು ರೂಟಲ್ಲಿ. ಹಿಂದಕ್ಕೆ ಬಾ ಫುಲ್ಲು. ನಮ್ಮ ಫ್ರೆಂಡ್ಸು ಡೈರೆಕ್ಟ್ ವರ್ತೂರು ಕೋಡಿ ಹತ್ರ ಬರ್ತೀನಿ ಅಲ್ಲಿಗೆ ಅಂತ ಹೇಳಿದರು. ವರ್ತೂರು ಕೋಡಿ ಹತ್ರ ಹೋದರೆ ಡೈರೆಕ್ಟ್ ಅವರೇ ಇಬ್ಬರು ಅಲ್ಲಿಗೆ ಬರ್ತಾರೆ. ಅಲ್ಲಿಂದ ಹಂಗೆ ಹೊಸಕೋಟೆಗೆ ಹೋಗ್ತೀವಿ. ಮಾರ್ತಳ್ಳಿ ಹತ್ರ ಡೈವರ್ಷನಿಗೆ ಬಿಟ್ಟಿದ್ದೀನಿ. ಮತ್ತೆ ಇವ್ರನ್ನ ತಗೊಂಡು ಮೇಲ್ಗಡೆ ಫ್ಲೈಓವರ್ ಹತ್ರ ರೈಟಿಗೆ ತಗೊಂಡು ಹೋಗ್ತಾ ಇರೋದು. ಆ ಕಡೆ ರೈಟ್, ಮುಂದಕ್ಕೆ ಹೋಗಿ ರೈಟ್, ಹಂಗೆ ಸರೇನಾ? ನೋಡಿ ಏನಾಗಲ್ಲ. ರೈಟ್ ತಗೊಂಡ್ರೆ ಒಂದೇ ರೂಟ್. ಅಲ್ಲಿ ಸರ್ಕಿಲಲ್ಲಿ ನಿಲ್ಸಿದ್ವಿ ವರ್ತೂರು ಕೋಡಿ ಹತ್ರ. ಹೆಲ್ಮೆಟ್ ಮರ್ತಿ ಮತ್ತೆ ರಿಟರ್ನ್ ಹೋದ್ವಿ ಗೈಸ್. ಯಾಕೆ ನನಗೆ ಹಿಂಗಾಗುತ್ತೆ? ನಮ್ಮ ಹುಡುಗರು ಆಲ್ರೆಡಿ ಮುಂದೆ ಹೊರಟೋಗಿದ್ದಾರೆ. ಇವು ಡಿಸ್ಕಷನ್ ನಡೀತಿದೆ, ಮಣಿಗೆ ಹೋಗೋಣ, ಅಕ್ಷಯ್ಗೆ ಹೋಗೋಣ, ಇನ್ನೊಂದು ಆನಂದ್ ಅದಕ್ಕೆ ಹೋಗೋಣ ಅಂತ. ಇದು ಊಟ ಆದಮೇಲೆ ಶೂಟ್ ಮಾಡಿದ್ದು. ಇದು ಎಂಟ್ರೆನ್ಸ್. ಒಳಗಡೆ ಒಂದು 50 to 100 ಮೀಟರ್ಸ್ ಹೋದರೆ ರೈಟ್ ಸೈಡಲ್ಲಿ ಟೋಕನ್ ಕೊಡ್ತಿದ್ದಾರೆ. ಈ ಕ್ರೌಡ್ ನೋಡಿ, ಈ ಕ್ರೌಡ್ ನೋಡ್ತಲೂ ನಮಗೆ ಶಾಕ್ ಆಯಿತು. ಆ್ಯಕ್ಚುಲಿ ಅಲ್ಲಿ 1 o'clock 2 o'clock ವೆಯ್ಟ್ ಮಾಡ್ತಿದ್ದಾರಂತೆ ತುಂಬ ಜನ. ನೋಡಿ ಲೈನ್ ಎಷ್ಟು ಎಲ್ಲಿಂದ ಸ್ಟಾರ್ಟ್ ಆಗಿದೆ. ಫುಲ್ಲು ಬ್ಯಾಕ್ ಸೈಡಿಂದ ಸ್ಟಾರ್ಟ್ ಆದರೆ ಫುಲ್ಲು ರೌಂಡ್ ಹಾಕ್ಕೊಂಡು ಬಂದಿದೆ. ಎಷ್ಟು ಜನ ಇದ್ದಾರೆ ನೋಡಿ. ಆ್ಯಕ್ಚುಲಿ ನಾವೇ ಹೊಟ್ಟೆ ಪಾಪಿಗಳು ಅಂದ್ಕೊಂಡಿದ್ವಿ. ನಮ್ಮ ಥರನೇ ತುಂಬ ಜನ ಹೊಟ್ಟೆ ಪಾಪಿಗಳಿದ್ದಾರೆ. ನಮ್ಮ ಫ್ರೆಂಡ್ ಆಲ್ರೆಡಿ ಒಳಗಡೆ ಹೋಗಿದ್ದಾನೆ. ಇಬ್ಬರು ಹೋಗಿದ್ದಾರೆ, ಟೋಕೆನ್ ತಗೋತಿದ್ದಾರೆ. ಟೋಕೆನ್ ತಗೊಳ್ತಲು ಇದ್ರೊಳಗಡೆ ಹೋಗಿ ಆ ಟೋಕೆನ್ ಕಲೆಕ್ಟ್ ಮಾಡಿಕೊಂಡು ಬಿರಿಯಾನಿ ತೊಗೊಂಡು ಆ ರೈಟ್ ಸೈಡ್ ಒಂದು ಹೋಟೆಲ್ ಇದೆ, ಅಲ್ಲಿ ಕೂತ್ಕೊಂಡು ತಿನ್ನಬೇಕು. ಬನ್ನಿ ಇವಾಗ ಒಳಗಡೆ ಹೋಗೋಣ. ಇವ ಯಾರೇ? ಎಷ್ಟಾಯ್ತಲ್ಲ ಒಳಗಡೆ ಬರ್ರಿ. ಬಾಬಾ ಒಳಗಡೆ ಏನೇ ನೀವು? ಬಿರಿಯಾನಿ, ಕಬಾಬ್, ಟೋಕನ್, ಚಿಕನ್ ಇಲ್ಲ, ಮಟನ್ ಬೇರೆ ಇಲ್ಲಿ ಮಾಡಲ್ಲ. ಕಬಾಬು ಅಲ್ಲಿ ಟೋಕನ್ ತಗೊಬಂದಲ್ಲ. ಎಷ್ಟು ರಿಸ್ಕ್ ಆಯ್ತು ಹೇಳಲ್ಲ? ರಿಸ್ಕ್ ಆಯ್ತು. ಎಷ್ಟು ದೂರ? 1.5 hour. ನನ್ನ ಮೇಲೆ ಆಣೆ ಇಟ್ಟು ನನ್ನ ಮೇಲೆ ಆಣೆ ಇಟ್ಟು. ಓಕೆ ಗೈಸ್, ಇವಾಗ ಟೇಸ್ಟ್ ಹೆಂಗಿದೆ ತಿಂದು ಎಲ್ಲ ಹೇಳ್ತೀವಿ. ವಿವಾಹ ಭೋಜನ ಪೀಸ್ ಮಾತ್ರ ಹೆವಿ ಸಾಕಾಗಿದೆ. ಪೀಸ್ ತಿಂದವಾಗಲಿ ರೈಸ್ ತಿಂದ
ಸ್ಮೂತಾಗಿ ಅದು ಪೀಸ್ ಎಲ್ಲೂ ಓಡೋಗಲ್ಲ ಮಗ ಬ್ಯಾಂಕ್ ತಿನ್ನು ಫುಲ್ಲು ಸಾಫ್ಟ್ ಆಗಿದೆ ಪೀಸು. ಹೌದು. ಫ್ಲೇವರ್ ಸಖತ್ತಾಗಿ ಫೀಲ್ ಆಗ್ತಾ ಇದೆ. ಚೆನ್ನಾಗಿ 10ಗೆ ಎಷ್ಟು ಕೊಡ್ತೀವಿ ಅದು? 280 10 ಅಲ್ಲ ಇದು. ಯಾವ ಇವೆಲ್ಲ 10 ಔಟ್ ಆಫ್ ಎಷ್ಟು? 10 ಔಟ್ ಆಫ್ 10. ನಿಂದ 10 ಔಟ್ ಆಫ್ 9.5 ಕೊಡ್ತೀನಿ. ನನಗೆ 10 ಔಟ್ ಆಫ್ 8. ಪೀಸ್ ಮಾತ್ರ 10 ಔಟ್ ಆಫ್ 10 ಇದೆ. ಬಿರಿಯಾನಿ ನನಗೆ 10 ಔಟ್ ಆಫ್ 8. ಓಕೆ ಗೈಸ್, ಇದನ್ನೆಲ್ಲ ತಿಂದು ಯಾವ ಥರ ಇದೆ ಅಂತ ಹೋಗ್ಬೇಕಾದ್ರೆ ಮತ್ತೆ ಮಾತಾಡ್ಕೊಳ್ಳೋಣ. ಇವಾಗ ಇದನ್ನ ವಿಡಿಯೋ ಇಲ್ಲಿ ಕಟ್ ಮಾಡ್ತಾ ಇದ್ದೀನಿ. ಬಿರಿಯಾನಿ ಕಂಪ್ಲೀಟ್ ಆಗ್ತಾ ಬಂತು. ಮತ್ತೆ ಹೆಂಗಾಯ್ತು? ಹೌ ಯುವರ್ ಫೀಲಿಂಗ್? ಆವತ್ತು ಇವರ ಮುಖದಲ್ಲಿ ಒಂದು ತೇಜಸ್ಸನ್ನು ನೋಡಿದೆ. ಏನನ್ನು ಸಾಧಿಸಿರೋ ಸಂತೋಷ. ಚೆನ್ನಾಗಿದೆ. ಇನ್ನೊಂದು ಬೇಕಾ? ಹಿಂಗೆ ಸಾಕಾಗೋಯ್ತಾ? ಏನು ಅನ್ನಿಸ್ತಾಯ್ತಾ? ಚೆನ್ನಾಗಿ ಇನ್ನೊಂದು ಪೀಸ್ಗಳು ಹಾಕಿದ್ರೆ ಚೆನ್ನಾಗಿರುತ್ತೆ. ಏನು ಅನ್ನಿಸ್ತಾಯ್ತು? ಹಾಂ, ಬಿರಿಯಾನಿಗಿಂತ ಕಬಾಬ್ ನೀನು ಬಿರಿಯಾನಿ ಲವರಲ್ಲ. ಏನೋ ಹೆಂಗೆ ಅನ್ನಿಸ್ತಾ? ಚೆನ್ನಾಗಿತ್ತು. ಫಸ್ಟ್ ಟೈಮ್ ತಿಂದಿದ್ದೀನಿ. ಅದು ಅರ್ಲಿ ಮಾರ್ನಿಂಗು ಸ್ವಲ್ಪ ಹೆವಿ ಅನ್ನಿಸ್ತು. ಬಟ್ ಇನ್ನೊಂದು 2 ಪೀಸ್ ಹಾಕಿದ್ರೆ ಚೆನ್ನಾಗಿರೋದು ಅನ್ನಿಸ್ತಿತ್ತು. ಅಲ್ಲ, ಮಾರ್ನಿಂಗ್ ಅಷ್ಟೊತ್ತಿಗೆ ಬಂದಿರೋದಕ್ಕೇನು ವರ್ತ್ ಅನ್ನಿಸ್ತಾ? ವರ್ತು ಆರಾಮಾಗಿ 290 ಕೊಡಲೇಬೋದು. ಇನ್ನು ಬೇರೆ ಕಡೆ ಎಲ್ಲ 350-400 ಕೊಡ್ತೀವಿ. ಇಲ್ಲಿ 250 ಕೊಟ್ಟು ಆರಾಮಾಗಿ ತಿನ್ನೋದು ಬೆಸ್ಟ್. ಚೆನ್ನಾಗಿದೆ. ಫ್ಲೇವರ್ ಹೆಂಗಿತ್ತು ಬಿರಿಯಾನಿದು? ಇದು ಹೊಸ ಫ್ಲೇವರ್. ಇದು ಒಳ್ಳೆ ಅಂದರೆ ಇವತ್ತೇ ಫಸ್ಟ್ ಟೈಮ್ ಟೇಸ್ಟ್ ಮಾಡಿರೋದು. ಚೆನ್ನಾಗಿದೆ. ಅಂದರೆ ಪೀಸ್ ಚೆನ್ನಾಗಿದ್ವಾ, ರೈಸ್ ಚೆನ್ನಾಗಿತ್ತಾ? ಪೀಸು ರೈಸು ಎರಡೂ ಚೆನ್ನಾಗಿದ್ವು. ಇನ್ನೂ ಸ್ವಲ್ಪ ಚೆನ್ನಾಗಿತ್ತು. ಅಂದರೆ ಪೀಸ್ ಯಾವ ಥರ ಇತ್ತು? ಪೀಸ್ ಮೆತ್ತಿಗೆ ಚೆನ್ನಾಗಿ ಜ್ಯೂಸ್ ಇದ್ದಾರೆ. ಹೆಂಗ ಅನ್ನಿಸ್ತಾ ನಿಂದ ಫೀಲಿಂಗ್? ಚೆನ್ನಾಗಿದೆ. ನಿದ್ದೆ ಕೆಟ್ಟಾಯ್ತು. ಅರ್ಥ ಆಯ್ತು ಅನ್ಸುತ್ತೆ. ನಿದ್ದೆ ಕೆಡ್ತಾ? ನಾನು ಫಸ್ಟ್ ನೋಡಿ ಕಾರ್ ನಿಂತ್ಕೊಂಡಿದ್ದಾವಲ್ಲ, ಜಸ್ಟ್ ಇಲ್ಲಿ ಮನೆಗಳಲ್ಲಿ ಪಾರ್ಕ್ ಮಾಡಿದಾರೆ ಅನ್ಕೊಂಡೆ. ಬಿರಿಯಾನಿಗೋಸ್ಕರ ಅನ್ಕೊಳ್ಳಿಲ್ಲ. ಅಯ್ಯೋ, ಪಾರ್ಕಿಂಗ್ ನೋಡಿ ಗೈಸ್, ಎಲ್ಗನ ಇದೆ ಫುಲ್ಲು. ಬಿರಿಯಾನಿ ಚೆನ್ನಾಗಿತ್ತು. ರೈಸು 8 ಕೊಡ್ಬೋದು ಔಟ್ ಆಫ್ 10. ಪೀಸ್ ಮಾತ್ರ 10 ಔಟ್ ಆಫ್ 10. ಮೊನ್ನೆ ಇವಾಗ ಕಾರ್ ಪಾರ್ಕಿಂಗ್ ನೋಡಿಸ್ತೀನಿ ಎಷ್ಟು ಮಾಡಿದ್ದಾರೆ ಅಂತ. ಅಯ್ಯೋ, ಆ್ಯಕ್ಚುಲಿ ಆ ಕ್ರೌಡಲ್ಲಿ ಫುಲ್ ಎಲ್ಲ ವೀಡಿಯೋ ಮಾಡೋಕ್ಕಾಗಿಲ್ಲ. ಹೆವಿ ಕ್ರೌಡ್ ಇದೆ ಗೈಸ್. ನೋಡಿ, ಕಾರ್ಗಳು ಹಾಕ್ಕೊಂಡು ಬಂದಿರೋ ಬರ್ತಾನೆ ಇದ್ದಾರೆ. ಕ್ರೌಡ್ ಬರ್ತಾನೆ ಇದೆ. ಮಾರ್ನಿಂಗ್ ಫುಲ್ಲು ನೋಡಿ, ಫುಲ್ಲು ಇಲ್ಲಿದ್ದ ಮಣಿ ಬಿರಿಯಾನಿ. ಇಲ್ಲಿದ್ದ ಪಾರ್ಕಿಂಗ್ ಸ್ಟಾರ್ಟ್ ಆಗಿದೆ ಎಲ್ಲ. ಇನ್ನೂ ಬರ್ತಾನೆ ಇದ್ದಾರೆ. ಓಕೆ ಗಾಯ್ಸ್, ಈ ವಿಡಿಯೋ ಇಷ್ಟ ಆಗಿದೆ ಅನ್ಕೋತೀನಿ. ಮತ್ತೊಂದು ವಿಡಿಯೋಲಿ ಸಿಗಲಿ. ಬಾಯ್. ಹೇ 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 ಹೇ